ಚಂದಗಾಲು ಗ್ರಾಮದ ಎಲ್ಲ ಗೌರವಾನ್ವಿತ ಮಹನೀಯ ಪೂಜ್ಯರೇ, ಈ ದಿನ ನಮ್ಮೆಲ್ಲರ ಪ್ರೀತಿಯ ಪೂಜ್ಯ ಪಿತೃ ಸಮಾನರಾಗಿರ್ತಕ್ಕಂಥ ಚೇರ್ಮನ್ ಶಂಭುವ ಉರುಪ್ ಗುಂಡೇಗೌಡರು ದೈವಾಧೀನರಾಗಿ ಇಂದಿಗೆ 11 ದಿನ ತುಂಬಿರುವಂತ ಈ ಸಂದರ್ಭದಲ್ಲಿ ಕೈಲಾಸ ಗಣಾರಾಧನೆ ಆ ಪರಮಾತ್ಮನ ಶಿವನ ಆಶೀರ್ವಾದವನ್ನು ಬೇಡುವಂತ ಈ ಪುಣ್ಯದ ಸಮಯ. ಮಾನವ ಜನ್ಮ ಹುಟ್ಟುವಾಗ್ಲೂ ಕೂಡ ಭಗವನ್ನಾಮಸ್ಮರಣೆಯನ್ನು ಮಾಡಿ, ಸತ್ತಾಗ್ಲೂ ಕೂಡ ಭಗವನ್ನಾಮಸ್ಮರಣೆಯನ್ನು ಮಾಡಿ ಅವರು ಎಲ್ಲಿಂದ ಬಂದ್ರೋ ಅಲ್ಲಿಗೆ ಕಳಿಸ್ಕೊಡುವಂತ ಒಂದು ಪುಣ್ಯದ ಈ ಕಾರ್ಯ. ಈ ಮನುಷ್ಯ ಜನ್ಮ ಭೂಮಿ ಮೇಲಿರುವುದು ಒಂದು ಕ್ಷಣಿಕ, ಆದರೆ ಶಾಶ್ವತವಾದದ್ದು ಆ ಮಹಾನುಭಾವನ ಪಾದವೇ ಎಂಬುದಾಗಿ ನಾವೆಲ್ಲ ಮನಗಾಣಬೇಕಾಗಿದೆ. ಜ್ಞಾನಿಗಳು ಹೇಳ್ತಾರೆ, 24 ಲಕ್ಷ ಜೀವರಾಶಿಗಳಲ್ಲಿ ಮಾನವನಿಗೆ ಶ್ರೇಷ್ಠವಾದಂತ ದೇವರನ್ನು ಕಾಣುವುದೇ ಆದ್ರೆ ಹೆತ್ತ ತಾಯಿ ತಂದೆಯರ ಪಾದವೇ ಶ್ರೇಷ್ಠವಾದದ್ದು, ಗುರು ಹಿರಿಯರ ಪಾದವೇ ಶ್ರೇಷ್ಠವಾದದ್ದು, ಪ್ರಕೃತಿಯ ಮಡಿಲೊಳಗೆ ಮಲಗಿರುವ ಆ ಮಹಾದೇವ ಮಹಾನುಭಾವನ ಪಾದವೇ ಶ್ರೇಷ್ಠವಾದದ್ದು ಎಂಬುದಾಗಿ ಮನಗಂಡು ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅನ್ನುವ ಹಾಗೆ ಆ ಭಗವನ್ ನಾಮಸ್ಮರಣೆಯನ್ನು ಮಾಡೋಣ. ಜಗದ್ಗುರು ಜಗಜ್ಯೋತಿ ಬಸವಣ್ಣನವರು ಹೇಳ್ತಾರೆ, ಒಂದು ಕಡೆಗೆ ಉಳ್ಳವರು ಶಿವಾಲಯ ಮಾಡುವರು, ನಾನೇನ ಮಾಡಲಿ ಬೆಳವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಅಂದ ಹೇಳುವಾಗೆ ಮನುಷ್ಯನೊಳಗಡೆ ಪರಮಾತ್ಮ ಇದ್ದಾನೆ ಎನ್ನುವಂತ ನಂಬಿಕೆಯೊಂದಿಗೆ ನಾವೆಲ್ಲ ಜೀವನ ಮಾಡಬೇಕಾಗಿದೆ ಎಂಬುದಾಗಿ ಹೇಳ್ತಾ ಆ ಗಣನೀಲಿ ಸಿದ್ದಪ್ಪಾಜಿಯವರ ನನ್ನ ಕಣ್ಣೀರ ನೀನೋಡೆಯ ಗುರುದೇವ ಬರಲಾರೆಯ ಆ ಪರಮಾತ್ಮನ ಧ್ಯಾನವನ್ನು ಮಾಡೋಣ. ಆ ಸಿದ್ದಪ್ಪಾಜಿ ಮಂಟೇಸ್ವಾಮಿಯವರ ಪಾದಕ್ಕೆ ಉಗೇಂದ್ರಪ್ಪ. ನನ್ನ ಕಣ್ಣೀರ ನೀನೋಡೆಯ ಗುರುದೇವ ಬರಲಾರೆಯ, ಕಾದುಗಟ್ಟಿಯ ಮೇಲೆ ತೋರೆಯ ನಿರಲೀಲೆ, ಕಂಡಾಯ ದೊಡೆಯಾನಿ ಬಾ, ಕೆಂಡದೋ ತುಳಿಗೆ ಮುಂದಾಗಿ ಬಾ, ನನ್ನ ಕಣ್ಣೀರ ನೀನೋಡೆಯ ಗುರುದೇವ ಬರಲಾರೆಯ, ನನ್ನ ಕಣ್ಣೀರ ನೀನೋಡೆಯ ಗುರುದೇವ ಬರಲಾರೆಯ, ಕಾದು ಗಂಟಿಯ ಮೇಲೆ ತೋರಯ್ಯ ನಿನ್ನಲೀಲೆ, ಕಾದು ಗಂಟಿಯ ಮೇಲೆ ತೋರಯ್ಯ ನಿನ್ನಲೀಲೆ, ಕಂಡಾಯ ದೊಡೆಯ ನೀ ಬಾ, ಕೆಂಡದೋ ಪುಳಿಗೆ ಮುಂದಾಗಿ ಬಾ, ಕಂಡಾಯ ದೊಡೆಯ ನೀ ಬಾ, ಕೆಂಡದೋ ಪುಳಿಗೆ ಮುಂದಾಗಿ ಬಾ, ನನ್ನ ಕಣ್ಣೀರ ನೀನೋಡೆಯ ಗುರುದೇವ ಬರಲಾರೆಯ.
ಗುರುವೇ ನೀ ಕೊಟ್ಟ ಜೋಳಿಗೆಯೋ ಇಡೀ ಭಿಕ್ಷೆಯಿಲ್ಲದ ಬರಿದಾಗಿದೆ. ಗುರುವೇ ನೀ ಕೊಟ್ಟ ಜೋಳಿಗೆಯೋ ಇಡೀ ಭಿಕ್ಷೆಯಿಲ್ಲದ ಬರಿದಾಗಿದೆ. 8 ಪವಾಡವ ನಾ ಮಾಡಿದರು ಕರುಣೆ ಬಾರದು ಈ ಜನರಿಗೆ. 8 ಪವಾಡವ ನಾ ಮಾಡಿದರು ಕರುಣೆ ಬಾರದು ಈ ಜನರಿಗೆ. ಹಿತವರ ಕಾಣೆ ಗತಿ ನೀತಾನೆ ಬಾರದ ನೀನು ಉಳಿಯನು ನಾನು. ಕಂಡಾಯ ದಡೆಯ ಕರುಣೆಯ ತೋರಿ ಸಲಹೋದನ್ನಯ್ಯ. ನನ್ನ ಕಣ್ಣೀರ ನೀ ನೋಡೆಯ ಗುರುದೇವ ಬರಲಾರೆಯ. ಮಂಟೇಸ್ವಾಮಿಯವರ ಪಾದಕ್ಕೆ ಉಗೇಂದ್ರಪ್ಪ. ಪಟ್ಲದಮ್ಮನ ಪಾದಕ್ಕೆ ಉಗೇಂದ್ರಪ್ಪ. ಕೊಲ್ಲಾಪುರದಮ್ಮನ ಪಾದಕ್ಕೆ ಉಗೇಂದ್ರಪ್ಪ. ಪಂಚಲೋಹದ ಕಾದುಗಟ್ಟಿಯಲಿ ಉಳಿಯದು ಈ ಪ್ರಾಣ ಗುರುದೇವನೇ. ಪಂಚಲೋಹದ ಕಾದುಗಟ್ಟಿಯಲಿ ಉಳಿಯದು ಈ ಪ್ರಾಣ ಗುರುದೇವನೇ. ಘೋರ ಪವಾಡವ ನಾ ಮಾಡಿದರು ಕರುಣೆ ಬಾರದು ಈ ಜನರಿಗೆ. ಘೋರ ಪವಾಡವ ಗೆಲ್ಲುವ ಶಕ್ತಿಯ ನೀಡಿ ಹರಸಿ ನಿಮ್ಮ ಈ ಕಂದನ. ಸಿಡಿಲಂತೆ ಬಾರೋ ರಣಮೋಡಿ ಒಡೆಯ ತಪ್ಪಲಿ ನಾನು ಕೇಳುವರಿಲ್ಲ. ಕಪ್ಪು ದುಳ್ದದ ಮಹಿಮೆಯ ತೋರು ರಾಜಪ್ಪಾಜಿಯೇ. ನನ್ನ ಕಣ್ಣೀರ ನೀ ನೋಡೆಯ ಗುರುದೇವ ಬರಲಾರೆಯ. ನಿಮ್ಮನೆ ನಂಬಿ ನಾ ಬಂದಿರುವೆ, ನೆಮ್ಮದಿ ಕಾಣದೆ ಬಳಲಿರುವೆ. ಅಪ್ಪ ಸ್ವಾಮಿ ನಿಮ್ಮನೆ ನಂಬಿ ನಾ ಬಂದಿರುವೆ, ನೆಮ್ಮದಿ ಕಾಣದೆ ಬಳಲಿರುವೆ. ಹಗಲು ಇರುಳು ಕಣ್ಣೀರ ಕಡಲು ನೊಂದು ಕೂಗಿದೆ ಜೀವಡಲು. ಹಗಲು ಇರುಳು ಕಣ್ಣೀರ ಕಡಲು ನೊಂದು ಕೂಗಿದೆ ಜೀವಡಲು. ಕರೆದರು ಬರದೆ ಮೌನದಿರುವೆ, ನಾ ಮಾಡಿದ ಪಾಪ ಹೇಳೋ ಗುರುವೇ. ಪಂಚಾಳದವರ ಪಾಪಕ್ಕೆ ಮುಕ್ತಿಯ ಆಡಲು ಬಾರಯ್ಯ. ನನ್ನ ಕಣ್ಣೀರ ನೀ ನೋಡೆಯ
ಗುರುದೇವ ಬರಲಾರೆಯ ಗುರುದೇವ ಬರಲಾರೆಯ ಗುರುದೇವ ಬರಲಾರೆಯ ಗುರುದೇವ ಬರಲಾರೆಯ. ಮಂಟೇಸ್ವಾಮಿಯವರ ಪಾದಕ್ಕೆ ಉಗೇನ್ರಪ್ಪ, ಪಟ್ಲದಮ್ಮ ತಾಯಿ ಪಾದಕ್ಕೆ ಉಗೇನ್ರಪ್ಪ, ಕೊಲ್ಲಾಪುರದಮ್ಮನ ಪಾದಕ್ಕೆ ಉಗೇನ್ರಪ್ಪ. ಆತ್ಮೀಯ ಬಂಧುಗಳೇ, ಈ ದಿನ ಭಗವನ್ ನಾಮ ಸ್ಮರಣೆ ನಾನೊಬ್ಬನೇ ಹೇಳೋದಲ್ಲ, ನೀವು ಕೇಳುವವರು ಕೂಡ ಪುಣ್ಯ ಮಾಡಿರ್ತಕ್ಕಂಥವ್ರು. ಈ ಪುಣ್ಯವೇ ಕೆಲವೊಂದು ಸಾರಿ ನಮ್ಮನ್ನ ಬಹಳ ಪ್ರೀತಿಯ ಒಂದು ಭಗವಂತ ಆಶೀರ್ವಾದಕ್ಕೆ ಕರ್ಕೊಂಡು ಹೋಗುವಂಥದ್ದು. ಈಗ ಮೊನ್ನೆ ತಾನೇ ನೋಡಿ, ಆ ಒಂದು ಹೆಬ್ಬಾಗಿಲು ಉದ್ಘಾಟನೆ ಆದಾಗ ಸಾವಿರಾರು ಭಕ್ತರು ಪುಣ್ಯದ ದರ್ಶನವನ್ನು ಪಡೆದು ಪ್ರಸಾದವನ್ನು ಸ್ವೀಕಾರ ಮಾಡುವುದು. ಇವತ್ತು ಇಹಲೋಕದ ಯಾತ್ರೆಯನ್ನು ಮುಗಿಸಿರ್ತಕ್ಕಂಥವ್ರು ಇವರು ಕೂಡ ದೇವರ ಸಮಾನ್ರೆ. ಯಾರು? ನಮ್ಮ ಶಂಭುವ ಅಣ್ಣನವರು, ಗುಂಡೇಗೌಡರು, ಇವರು ಕೂಡ ದೇವರ ಸಮಾನ್ರೆ. ತುಂಬು ಜೀವನವನ್ನ ಸವಿಸಿ ಪುಣ್ಯವಂತರು ಇಂಥ ಮಕ್ಕಳನ್ನ, ಸಂಸ್ಕಾರವಂತ ಮಕ್ಕಳನ್ನ ಬೆಳೆಸಿ ಸಾಕಿ ಸಲಹಿ ಇವತ್ತು ಎಲ್ಲವನ್ನು ಬಿಟ್ಟು ಆ ಕಾಣದ ಊರಿಗೆ ಹೋಗ್ತಾ ಇದ್ದಾರೆ. ಯಾವುದೋ ಒಂದು ಊರು ಗೊತ್ತಿಲ್ಲ, ನಾವು ಸ್ವರ್ಗ ಅಲ್ಲ ಅದೇ ಅಂತ ಅನ್ಕೊಂಡಿದೀವಿ ಅಷ್ಟೇ. ಆದ್ರೆ ಯಾರು ಸ್ವರ್ಗವನ್ನ ನೋಡ್ಕೊಂಡ್ ಬಂದವರಿಲ್ಲ. ಆದ್ರೆ ಸ್ವರ್ಗ ನೋಡಿದಂತ ಜನ ಇಲ್ಲೇ ಇದ್ದಾರೆ ನಮ್ಮ ಜೊತೆನಲ್ಲಿ. ಉದಾಹರಣೆಗೆ ಇವರೇ ಹಿರಿಯರು ನೋಡಿ, ಅಪ್ಪಾಜಿಯವ್ರು ಕೂತಾರಲ್ಲ, ಸ್ವರ್ಗ ನೋಡೋರು. ಅವ್ರು ಹೆಂಗೆ ಇಲ್ಲಿ ಮನೆಯನ್ನ ಸ್ವರ್ಗ ಮಾಡ್ಕೊಂಡವ್ರೆ ನಿಜ ಸ್ವರ್ಗ ನೋಡಿರೋರು. ಯಾವುದೇ ಜಗಳಕ್ಕೆ ಹೋಗ್ದೇನೆ, ಅಹಂಕಾರ ಪಡೆದೇನೆ, ದುಶ್ಚಟಿಗೆ ದಾಸರಾಗ್ದೇನೆ ತಂದೆ ತಾಯಿಗಳ ಸೇವೆಯನ್ನು ಮಾಡುವಂತವ್ರು ಯಾರಿದ್ದವರೋ ಅವರೆಲ್ಲ ಸ್ವರ್ಗದಲ್ಲೇ ಇರೋದವರು. ಇವತ್ತು ಮಕ್ಕಳಲ್ಲಿ ಈ ದುಷ್ಟ ಗುಣಗಳು ಜಾಸ್ತಿ ಆಗ್ತಾ ಇದೆ. ಸಂಜೆ 5 ಗಂಟೆ ಆದ್ಮೇಲೆ ಯಾವ ವೈಕಲ್ನು ಮಾತಾಡ್ಸೋಕ್ಕಾಗೋದಿಲ್ಲ ನಾವು. ಬ್ರದರ, ನಿನ್ಗಿಂತ ಫ್ರೆಂಡು, ನಾನ್ ಜೀವನ ಕೊಟ್ಬಿಡ್ತೀನಿ ಬ್ರದರು ಅಂತಾರೆ. 5 ಗಂಟೆಯಿಂದ 8 ಗಂಟೆ 8 ಗಂಟೆಲಿ ಇಳಿದೋದ್ಮೇಲೆ ಆ ಬಡ್ಡಿ ಇದನ್ನ ಕಟ್ಕೊಂಡು ನನ್ಗೇನಾಗಬೇಕಾಗಿದ್ದು ಹೋಗು ಅಂತ. ಇವತ್ತು ಹಂಗೆ ಆಗಿರೋದು. ಇಬ್ರು ಬಹಳ ಪ್ರಾಣ ಸ್ನೇಹಿತರು ನೋಡಿ, ದುಶ್ಚಟಗಳು ಹೆಂಗ್ ದಾಸರಾಗ್ತಾರೆ ಹುಡುಗರು, ಕೊನೆಗೆ ಏನಾಗುತ್ತೆ ಅಂತ. ಬಹಳ ಸ್ನೇಹಿತರು. ನಡ್ಲಾ ಇವತ್ತು ಆಲ್ಕೆರೆಲ್ಲ ಹಬ್ಬ ಅದಲ್ಲ, ಸುಮ್ಮನೆ ಹೋಗೋಕಾದದ ಹಬ್ಬಕ್ಕೆ? ಮೇಷ್ಟ್ರೆ ಸುಮ್ಮನೆ ಹೋಗೋಕಾದದ? 2 ಕ್ವಾಟ್ರ್ ಎಣ್ಣೆ ಹೊಡ್ಕೊಂಡಮ್ಮ ನಡ್ಲಾ ಅಂತ ಅಂದವ್ರೆ. ಆಲ್ಕೆರೆ ಕೊಂಡ ನೋಡಕ್ ಹೋಗವ್ರಲ್ಲ, ಏನ್ ಫುಲ್ ಕುಡಿದು ಬೆಳಗಾನ ಹಣ್ಣಾಗವ್ರೆ. ಬೆಳಿಗ್ಗೆ ಹೊತ್ತಿಗೆ ಏನ್ ಸ್ನೇಹಿತರು ಅಂದ್ರೆ ಅವರು, ಅವನ್ ಬಿಟ್ಟು ಇವನ್ ಇರ್ತಿರ್ಲಿಲ್ಲ, ಇವನ್ ಬಿಟ್ಟು ಅವನ್ ಇರ್ತಿರ್ಲಿಲ್ಲ. ಕೇಳಿಸ್ಕೊಳ್ಳಿ ಒಂಚೂರು ಹಂಗೆ. ಎಂತ ಫ್ರೆಂಡ್ ಅಂದ್ರೆ, ಏನಾರ ಮಿಲಿಟರಿ ಹೋಟ್ಲಿಗೆ ಒಬ್ಬನೇ ಹೊಂಟೋದ್ರೆ ಬಡ್ಡಿ ಇದ್ದೆ ನಾನು ಇರ್ಲಿಲ್ವಲ್ಲ ಅಂತ. ಪಿಕ್ಚರ್ಗೆ ಹೊಂಟೋದ್ರೆ ನಾನ್ ಬತ್ತಿರ್ಲಿಲ್ವಲ್ಲ ಅನ್ನೋನು. ದೇಹ ಒಂದೇ 2 ಪ್ರಾಣ, ಅಥವಾ ಪ್ರಾಣ ಒಂದೇ 2 ದೇಹ ಹಂಗಿದ್ರು. ಬೆಳಗಾನ ಕುಡಿದು 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 ಹಣ್ಣಾದ್ರು. ಬೆಳಿಗ್ಗೆ ಬರುವಾಗ ನಿದ್ಗೆಟ್ಟಿದ್ರಲ್ಲ, ಬಂದು ಇಲ್ಲಿ ಕೀಲಾರ್ತಾವ್ ತಿರಿಕಂಡ್ರಲ್ಲ, ಓದ್ದೆ ಯಾವ್ದೋ ಒಂದು ಲಾರಿ ಬತ್ತಾಯ್ತು, ಆ ನಿದ್ಗಂಡ್ ಗೊತ್ಕೊಂಡು ಡಲಾರ್ ಕೂತು ಬಿಟ್ರೆ ಹಂಗೆ. ಮುಂದ್ಗಡೆ ಇರೋನ್ಗೆ ಪೂರ್ತಿ ಏಟಾಗೋಯ್ತು, ಹಿಂದ್ಗಡೆ ಇರೋನ್ಗೆ ಸ್ವಲ್ಪ ಏಟಾಯ್ತು. ಆ ಮುಂದ್ಗಡೆ ಇರೋನ್ನ ಕರ್ಕೊಂಡೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು. ಅಡ್ಮಿಟ್ ಮಾಡ್ಬಿಟ್ಟು ಈ ಹಿಂದ್ಗಡೆ ಇದ್ದವನು ಸ್ವಲ್ಪ ಒಂಚೂರು ತರ್ತಂಗ ಆಗಿತ್ತಲ್ಲ, ಅವನ್ ಮನೆಗೆ ಬಂದ ಹೆಂಗೋ ಬ್ಯಾಂಡೇಜ್ ಹಾಕ್ಸ್ಕೊಂಡು. ಎಲ್ಲಪ್ಪ ನಿನ್ ಸ್ನೇಹಿತ ಅಂದ್ರು. ಆಸ್ಪತ್ರೆಲ್ಲ ಅವನೇ ಕಣೋ. ನೋಡಿ ಎಂತ ಕೆಲಸ ಆಗೋಯ್ತು. ಅಲ್ಲ, ಇಬ್ರು ಒಂದೇ ದೇಹ 2 ಪ್ರಾಣ ಅಂತಿದ್ರಿ, ಅಥವಾ 2 ಪ್ರಾಣ 1 ದೇಹ ಅಂತಿದ್ರಿ. ಈಗ ಒಂದ್ ಕೆಲಸ ಮಾಡಪ್ಪ, ಈಗ ಅವನಿಗೆ ಬಹಳ ಸೀರಿಯಸ್ ಅಂತೆ ಕಣಯ್ಯ, 2 ಕಿಡ್ನಿನೂ ಹೋಗ್ಬಿಟ್ಟಿದ್ದವಂತೆ, ಆಕ್ಸಿಡೆಂಟ್ ಆದ ಸಾಯೋದಕ್ಕೆ. ಈಗ ನೀನೇನಾರ ಮಾಡಿ 1 ಕಿಡ್ನಿ ಕೊಡ್ಬೇಕಲ್ಲ ಅಂತ ಅಂದ್ರು ಅಷ್ಟೇ. ಇವನಂದ, ನಿನ್ ಮನೆಗಳಾಗೋರಿಯ ನಾನು ತೀರ್ಸಕ್ಕೆ ಏನ್ ಮಾಡಿದ್ದಾರೆ, ಆ ಬಡ್ಡಿಯದು ಹೋದ್ರು ನನ್ಗೇನಾಗಬೇಕಾಗಿದ್ದು, ಹೋದ್ರೋಯ್ತಂತಕೋ. ಅವತ್ತು ಊರ್ ಬಿಟ್ಟು ಹೋದವನು ಇವತ್ತು ಗಂಟ್ಲು ಊರೊಳಗ್ ಬಂದಿಲ್ಲ. ಅವನು ಹಿಡ್ಕೋ ಕಿಡ್ನಿ ಕೊಟ್ಟಿಸ್ಬಿಡ್ತಾರಲ್ಲ ಅಂತ. ಇದು ದುರಂಕಾರದ ಪರಮಾವಧಿ. ಸ್ನೇಹ ಅಂದ್ರೆ ಹೇಗಿರ್ಬೇಕು ಅಂದ್ರೆ, ಸಾವಿನ ಆಚೆಗೂ ಅವನನ್ನ ಪ್ರೀತಿಸುವಂತ ದೊಡ್ಡ ಹೃದಯವಂತಿಕೆ ಇರಬೇಕು. ಆ ಹೃದಯವಂತಿಕೆ ಕಷ್ಟ ಕಾಲದಲ್ಲಿ ಆಗುವಂತದ್ದು. ಹಂಗಂತೇಳಿ ಅವನ್ ಕಿಡ್ನಿ ಹೋಗಿದೆ ನಾನು ಕಿಡ್ನಿ ಕೊಡ್ಬೇಕು ಅಂತಲ್ಲ, ಜೊತೆಲಿ ನಿಂತು ಸಹಾಯ ಮಾಡ್ಬೋದಾಗಿತ್ತಲ್ವಾ? ಅಥವಾ ಕುಡಿದೇನೆ ಆರಾಮಾಗಿ ವೀರಭದ್ರ ಸ್ವಾಮಿ ದರ್ಶನ ಮಾಡ್ಕೊ ಬರ್ಬೋದಾಗಿತ್ತಲ್ವಾ? ದೇವರು ಕುಡ್ಕಂಬ, ಸಂತೋಷವಾಗಿ ಎಂಜಾಯ್ ಮಾಡ್ಕಬಾ ಅಂತ ಹೇಳೋದಿಲ್ಲ. ನೆಮ್ಮದಿಯಾಗಿ ಬಾ, ಸಂತೋಷವಾಗಿ ಬಾ. ನಿನ್ನ ತಂದೆ ತಾಯಿಗಳ ಮನೇಲಿ ಕಾಯ್ತಿರ್ತಾರೆ, ನಿಮ್ಮ ಅಪ್ಪ ನಿಮ್ಮವ್ವ ಕಾಯ್ತಿರ್ತಾರೆ, ನಿನ್ನ ಹೆಂಡತಿ ಮಕ್ಕಳು ಕಾಯ್ತಿರ್ತಾರೆ. ಕುಡಿಯೋದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಭಗವಂತ ಹೇಳತ್ಲೇ ಇದ್ದಾನೆ.
ನಾವು ಮಾಡೋ ದುಶ್ಚಟವನ್ನ ಮಾಡ್ತಾನೆ ಇದ್ದೀವಿ. ಅದಕ್ಕಾಗಿ ಸ್ವರ್ಗ ನೋಡ್ಲೇಬೇಕು ಅಂದ್ರೆ ನಾವು ದುಶ್ಚಟದಿಂದ ದೂರವಾಗಿರ್ಬೇಕು, ಎತ್ತ ತಾಯಿ ತಂದೆಯರ ಸೇವೆಯನ್ನ ಮಾಡಬೇಕು, ಭಗವಂತನ ಸೇವೆಯನ್ನ ಮಾಡಬೇಕು, ಗುರು ಹಿರಿಯರ ಸೇವೆಯನ್ನ ಮಾಡಬೇಕು, ಹಿರಿಯರಿಗೆ ಗೌರವ ಕೊಡಬೇಕು, ಕಿರಿಯರನ್ನ ಪ್ರೀತಿಸಬೇಕು. ಇದೇ ನಿಜವಾದ ಗುಣ ಅಂತ ಹೇಳ್ತಾ ಆ ಶಂಭು ಅಣ್ಣನವ್ರನ್ನೇ ಸ್ಮರಣೆ ಮಾಡೋಣ ಇದೀಗ.